ಮಹಾಜನತೆಗೆ ಹೊಸತೊಡಕು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಕನ್ನಡಿಗರಿಗೆ ದೊಡ್ಡ ಹಬ್ಬ, ವರ್ಷದ ಮೊದಲನೇ ಹಬ್ಬ. ಹಳೆ ಚಿಗುರು ಹೋಗಿ ಹೊಸ ಚಿಗುರು ಬರ್ತಕ್ಕಂಥ ಹಬ್ಬ. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರೈತರು ಬೆಳೆದಂಥ ಬೆಳೆಗಳಿಗೆ, ದವಸ ಧಾನ್ಯಗಳಿಗೆ ಪೂಜೆ ಮಾಡುವಂಥ ಹಬ್ಬ. ಎಲ್ಲ ಕಡೆ ಜಾತ್ರೆ ನಡೆಯತಕ್ಕಂಥ ದೊಡ್ಡ ಹಬ್ಬ ಅಂದರೆ ಯುಗಾದಿ ಹಬ್ಬ. ಯುಗಾದಿ ಟೈಮ್ನಲ್ಲಿ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ನಡೀತದೆ ಜಾತ್ರೆ, ದೇವರ ಉತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತದೆ. ಅದ್ರ ಜೊತೆಗೆ ಈ ಹೊಸತೊಡಕು ಕೂಡ ಜೋರಾಗಿ ನಡೀತದೆ. ಮೊದಲೆಲ್ಲ ಇಸ್ಪೀಟ್ ಆಡ್ತಾಯಿದ್ರು, ರೋಡೆಲ್ಲ ಕೂತ್ಕೊಂಡು ಇಸ್ಪೀಟ್ ಆಡೋದೇನು ಹೇಳ್ತೀರಾ, ಹೊಸ ಬಟ್ಟೆ ಹಾಕೊಂಡು ಕುಡಿದು ಮ್ಯಾರ್ದು ಎಲ್ಲ ಒಂಥರ ಏನೋ ಭಾಳ ಖುಷಿ ಬಿದ್ದು ಮಾಡ್ತಕ್ಕಂಥ ಹಬ್ಬ ಈ ಯುಗಾದಿ ಹಬ್ಬ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ರೂ ಬಿಟ್ಟಿಲ್ಲ ಜನಗಳು, ಇಸ್ಪೀಟ್ ಆಡೋರು ಆಡ್ತಲೇ ಅವರೇ, ಮನೆಗಳಲ್ಲಿ ಸೇರಿಕೊಂಡು ಹಬ್ಬ ಮಾಡೋರು ಮಾಡ್ತಲೇ ಅವರೇ. ನಮ್ಮ ಹಿಂದೂಗಳಲ್ಲಿ ಸಾಲ ಆಗಲಿ ಸೋಲ ಆಗಲಿ ಒಟ್ಟಿನಲ್ಲಿ ಹಬ್ಬ ಮಾಡಬೇಕು. ಮನೆ ಮಕ್ಕಳೆಲ್ಲ ಊರುಗಳ ಕಡೆ ಹೆಣ್ಮಕ್ಳನ್ನ ಕರೆಸಿ, ಗಂಡು ಮಕ್ಕಳನ್ನ ಕರೆಸಿ, ಮೊಮ್ಮಕ್ಕಳ ಜೊತೆ ಎಲ್ಲ ಕೂತ್ಕೊಂಡು ಎಲ್ಲ ಒಂದು ಕಡೆ ಸೇರಿ ಹಳ್ಳಿ ಕಡೆ ಹಬ್ಬ ಮಾಡ್ತಾರೆ. ಬೆಂಗಳೂರಿನಲ್ಲಿ ಯಾರು ಅಷ್ಟು ಸುಲಭವಾಗಿ ಬರೋಕ್ಕೆ ಹೋಗಲ್ಲ. ಮಕ್ಕಳ ಜವಾಬ್ದಾರಿ ಇರ್ತದೆ, ಗಂಡಿನ ಜವಾಬ್ದಾರಿ ಇರ್ತದೆ. ಬರೋಕ್ಕಾಗಲ್ಲ ಕಣಪ್ಪ ಅಂತ ಹೇಳಿ ಜಾರ್ಕೊಂಡ್ಬಿಡ್ತಾರೆ. ಅವ್ರವ್ರ ಮನೆಯಲ್ಲಿ ಹೆಂಗಿರ್ತದೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದುವೇ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ಮಾರನೇ ದಿವಸ ನಡೀತದಲ್ಲ, ಹೊಸತೊಡಕು ದಿವಸ ಎಷ್ಟು ಲಕ್ಷ ಮರಿಗಳು ಕಟಾವಾಗ್ಬಿಡ್ತಾವೋ ಗೊತ್ತಿಲ್ಲ. ಅಷ್ಟು ಲಕ್ಷ ಮರಿಗಳನ್ನ ಗುಡ್ಡೆ ಮಾಂಸ ಹಾಕ್ತಾರೆ. ಕೆಲವು ಕಡೆ ಗುಡ್ಡೆ ಮಾಂಸ ಹಾಕ್ತಾರೆ, ಕೆಲವು ಕಡೆ ತೂಕ ಮಾಡಾಕ್ತಾರೆ. ಈ ಸಲ ಅಂತೂ ಗಗನಕ್ಕೆ ಏರ್ಬಿಟ್ಟೈತೆ ಮಟನ್ನು ಮತ್ತು ಚಿಕನ್ನು. ಯಾಕೆ ಬಿಸಿಲಿಗೆಲ್ಲ ಜಾಸ್ತಿ ಆಯಿತು, ಮಳೆ ಇಲ್ಲ, ಬೆಳೆ ಇಲ್ಲ, ಬಿಸಿಲು ಬೇರೆ, ಎಲ್ಲ ಕೋಳಿಗಳು ಎಲ್ಲ ಸಾಯ್ತಾ ಇದ್ದಾವೆ, ಮರಿಗಳಿಗೆ ಮೇವಿಲ್ಲ. ಹಂಗಾಗಿ ಸ್ವಲ್ಪ ಈ ಸಲ ಮಟನ್ನು ಚಿಕನ್ ಬೆಲೆ ಮಾರ್ಕೆಟ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ತಿನ್ನೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಆದ್ರೂ ಒಂದು 2,000 ರೂಪಾಯಿಗೆ ತೊಗೊಂಬರೋರು 1,000 ರೂಪಾಯಿಗಾರು ತೊಗೊಂಬಂದು ತಿಂತಾರೆ. 800 ರೂಪಾಯಿ ಮಟನ್ನು ಆಗೈತೆ ಅಂತ ಹೇಳಿದ್ರೆ 800-900 ರೂಪಾಯಿ ಸುಮ್ಮನೆನಾ? ಹಂಗಾಗಿ ಈ ಸಲ ಮಟನ್ದು ಚಿಕನ್ದು ಅಬ್ಬರ ಸ್ವಲ್ಪ ಇಳಿಮುಖವಾಗಿದೆ ಅನಿಸುತ್ತೆ, ಗೊತ್ತಿಲ್ಲ. ತಿನ್ನೋರು ತಿಂತಲೇ ಅವರೇ. ಹೋಗ್ಲಿ, ಹೆಂಗಾರ ತಿನ್ನಿ, ಫ್ರೆಶ್ ಆಗಿರೋ ಮಟನ್ನೇ ತಿನ್ನಿ. ಯಾವ್ಯಾವ ಇದೊಂದು ಸೀಸನ್ ಅಂತ ಹೇಳ್ಬಿಟ್ಟು ಈ ದೊಡ್ಡಿಗಳ ಕಡೆಯಿಂದ ಹೊಟ್ಟೆ ಒಳಗೆ ಮರಿ ಇರ್ತವೆ, ಆ ಮರಿಯೆಲ್ಲ ತಗೊಂಬಂದ್ಬಿಟ್ಟು ಇದೇ ಸೀಸನ್ ಅಂದ್ಬಿಟ್ಟು ಎಲ್ಲ ಮರಿಗಳನ್ನ ತೆಗೆದು ಆಚೆ ಹಸ್ಬಿಟ್ಟು ಅದನ್ನ ಕಟ್ ಮಾಡಾಕ್ತಾರೆ. ಕೆಲವು ಕಡೆ ಸತ್ತೋಗಿರೋ ಮರಿಗಳನ್ನ ತಗೊಂಬಂದು ಕಟ್ ಮಾಡಾಕ್ತಾರೆ. ತಿನ್ನೋರು ತಿಂತೀರಾ, ಒಳ್ಳೆ ಕಡೆ ತೊಗೊಳ್ಳಿ, ಒಳ್ಳೆ ಹುಷಾರಾಗಿರೋ ಕಡೆ ನೋಡಿ, ಒಳ್ಳೆ ಹೆಸರಿರಾಗಂಥ ಕಡೆ ತೊಗೊಂಡು ಮಾಡಿ. ಸಿಗ್ತದೆ ಅಂದ್ಬಿಟ್ಟು ಎಂಥದ್ದು ತಿನ್ಬಿಟ್ಟು ಆಮೇಲೆ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀರಾ. ಒಳ್ಳೆ ಕಡೆ ನಿಮ್ಮ ಮನೆ ಹತ್ರ ಇರೋಂಥದ್ದು ನಂಬಿಕೆಸ್ತ್ರ ಕಡೆ ತಗೊಳ್ಳಿ, ಆಯ್ತಾ? ಯಾರ್ಯಾರಿಗೆ ಹತ್ರ ತೊಗೊಳಕ್ಕೆ ಹೋಗಬೇಡಿ, ಗೊತ್ತಾಯ್ತಲ್ಲ ನಿಮಗೆ? ಯಾರ್ಯಾರು ಹೋದ್ರೆ ಯಾರ್ಯಾರ ಹತ್ರ ತೊಗೊಳಕ್ಕೆ ಹೋಗಬೇಡಿ. ಇದೇ ಸೀಸನ್ ಅಂದ್ಬಿಟ್ಟು ಚೆನ್ನಾಗಿ ಮೋಸ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತವೆ. ಸತ್ತಗಿರೋವು, ಗಬ್ಬಾಗಿರೋವು, ಇನ್ನೇನು ಬಾಣಂತಿ ಆಗಿರ್ತಾವಲ್ಲ ಅವು, ಒಳಗೆ ಮರಿ ಇರೋ ಅಂಥವು, ಇಂಥವನ್ನೆಲ್ಲ ದುಡ್ಡು ಮಾಡೋಕ್ಕೋಸ್ಕರ ತಂದು ಜನಗಳಿಗೆ ಮೋಸ ಮಾಡೋಂಥ ಜನಗಳು ತುಂಬ ಇರ್ತಾರೆ. ಹುಷಾರಾಗಿರಿ. ತಿಂತೀರಾ, ಒಳ್ಳೆ ಕಡೆ ತೊಗೊಂಡೋಗಿ 10 ರೂಪಾಯಿ ಜಾಸ್ತಿ ಆಗಲಿ, ಒಳ್ಳೆ ಕಡೆ ತೊಗೊಂಡೋಗಿ ತಿನ್ನಿರಿ. ಹಾಗೇನೆ ಮತ್ತೊಂದ್ಸಲಿ ಹೊಸತೊಡಕು ಹಬ್ಬದ ಕರ್ನಾಟಕ ಮಹಾಜನತೆಗೆ ಶುಭಾಶಯಗಳು. ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ತಿಂದು ಊಟ ಮಾಡಿ ಸಂತೋಷದಿಂದ ಕಾಲ ಕಳೆಯಿರಿ. ಇನ್ನು ನಾಳೆ ಇರ್ತೀವೋ, ಬರೋ ವರ್ಷ ಇರ್ತೀವೋ ಏನೋ ಗೊತ್ತಿಲ್ಲ. ಇವಾಗಿದ್ದೀವಿ, ಇವಾಗಿನ ಸಂತೋಷನ ಅನುಭವಿಸಿ. ನಾಳೆ ಪಾಡು ನಾಳೆ, ನಾಡ್ದು ಪಾಡು ನಾಳೆ. ಈಗಿದ್ದವ್ರು ನಾಳೆ ಇರಲ್ಲ, ಈ ವರ್ಷ ಇದ್ದವ್ರು ಬರೋ ವರ್ಷ ಇರಲ್ಲ. ಇವತ್ತಿದ್ದೀವಲ್ಲ ಅದೇ ಖುಷಿ. ಎಲ್ಲರೂ ಖುಷಿಯಿಂದ ಖುಷಿ ಪಡಿ. ಎಲ್ರಿಗೂ ಧನ್ಯವಾದಗಳು. ಏನಪ್ಪ ಇಷ್ಟೊಂದು ಕೊರಿತಾ ನೀವು ಅನ್ಕೋಬೇಡಿ, ಹೇಳ್ಬೇಕು ಅಂದಾಗ ಹೇಳ್ಬಿಡ್ಬೇಕ್ರಿ. ಇದು ನಮ್ಗೆ ಪ್ಲಾಟ್ಫಾರಮು. ನನಗೆ ನನ್ನ ಜನ 1.5 ಲಕ್ಷ ಜನ ನನ್ನ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ. 48,000 ಜನ ಯಾರು ಯೂಟ್ಯೂಬ್ನಲ್ಲಿದ್ದಾರೆ. ಇವರೆಲ್ಲ ಸುಮ್ಮನೆ ನನ್ನನ್ನು ಫಾಲೋವರ್ಸ್ ಆಗ್ತಾರಾ, ಸಬ್ಸ್ಕ್ರೈಬರ್ ಆಗ್ತೀರಾ? ಏನೋ ಪ್ರೀತಿ ಇರೋದ್ರಿಂದ ಈ ಅಂಕಲ್ ಏನೋ ಪ್ರೀತಿಯಿಂದ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಕೇಳ್ತಾರೆ. ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಟ್ರಪ್ಪೋ, ನಿಮ್ದು ಅಮಯ ಅಂತೀನಿ. ನಾನೇನು ತಪ್ಪಾಗಿ ಏನು ಮಾತಾಡಿಲ್ಲ, ಗೊತ್ತಿಲ್ಲ.
ಏನಾದ್ರು ನಿಮ್ಗೆ ನಾನು ಮಾತಾಡಿರೋದು ತಪ್ಪನ್ಸಿದ್ರು ಕ್ಷಮಿಸ್ಬಿಡಿ. ಎಲ್ರಿಗೂ ಬಾಯ್. ಎಲ್ಲರೂ ಹೊಟ್ಟೆ ತುಂಬ ಗುಡ್ಡೆ ಮಾಂಸ ತಿಂದು ಊಟ ಮಾಡಿ ಎಲ್ಲರೂ ನೆಮ್ಮದಿಯಾಗಿ ಎಲ್ಲರಿಕೆ ಹಾಕೊಂಡು ಮನೆ ಮುಂದೆ ಒಂದಷ್ಟು ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲರೂ ಸೇರಿಸ್ಕೊಂಡು ಖುಷಿ ಬಿಡ್ರಪ್ಪ. ಎಲ್ರಿಗೂ ನಮಸ್ಕಾರ.